ಒಬ್ಬ ಬಹಳ ಕರ್ಮ ತುಂಬಿಕೊಂಡು ಬಂದಿರತಕ್ಕಂತ ವ್ಯಕ್ತಿ ಮದುವೆ ಮನೆಗೆ ಊಟಕ್ಕೆ ಹೋಗಿದ್ದ. ಊಟಕ್ಕೆ ಹೋದಾಗ ಏನೂ ದಕ್ತಿರ್ಲಿಲ್ಲ. ಎಲ್ಲ ಎರಡೂ ಸಾಲಿನೊಳಗೆ ಊಟಕ್ಕೆ ಕುಂತಾಗ ಇವನು ಕುಂತಿದ್ದ. ಎಲ್ಲರಿಗೂ ಬುಂದೆ ಉಂಡಿ ನೀಡಿದ್ರು. ಇವಂಗ ಬಹಳ ಅತಿಯಾಸೆ ಇತ್ತು. ಎಲ್ಲರಿಗೆ ಬುಂದೆ ಉಂಡಿ ನೀಡಿ ಹೋಗಿದ್ರು. ಇವಂಗೂ ಒಂದ್ ನೀಡಿದ್ರು. ನನಗೆ ಇನ್ನೊಂದು ಬರ್ಲಿ ಅಂತೇಳಿ ಬುಂದೆ ಉಂಡಿ ಹಿಂದೆ ಇಟ್ಟುಕೊಂಡ. ಎಲ್ಲಾರು ನೀಡ್ಕೊಂತ ಹೋದ್ರಲ್ಲ, ನನಗೆ ಉಂಡಿನ ಬಂದಿಲ್ರಿ ಅಂದೇವ. ಅವಾಗ ಹಿಂಗ ಸುತ್ತ ಹಾಕಿ ಎಲ್ಲಾರಿಗೆ ನೀಡ್ಕೊಂತ ಬಂದ. ಇವಂಗ ಬರೋದ್ರ ಖಾಲಿ ಆಯ್ತು, ಬುಂದೆ ಉಂಡಿ ಖಾಲಿ ಆಗ್ಯಾವ ಅಂತ ಹೇಳಿದ್ರು. ಖಾಲಿ ಆದ್ರ ಆಗಲಿ, ಹಿಂದ್ ಇಟ್ಟಿದ್ದಾರೆ ತಿನ್ನು ಅಂತೇಳಿ ಹಿಂದೆ ನೋಡುತ್ತಾನ. ಆ ಬುಂದೆ ಉಂಡಿ ನಾಯಿ ತಿನ್ಕೊಂತ ಹೊಂಟಿತ್ತು. ಅವಾಗ ಮದ್ವಿ ಮನಿಯವ್ರನ್ನ, ದೇವ್ರನ್ನ, ಗುರುಗಳನ್ನ ಬೈಕೋಂತ ಹೊಂಟಿದ್ದ. ಈ ದೃಶ್ಯವನ್ನ ವಿಠ್ಠಲ ರುಕ್ಮಾಯಿ ಕೈಲಾಸದೊಳಗೆ ಕುಂತ ನೋಡ್ತಾ ಇದ್ರು. ರುಕ್ಮಾಯಿ ಅಂತಾನ, ಅವ ನೋಡ್ರಿ ಏನೂ ದಕ್ತಾ ಇಲ್ಲ, ಬಹಳ ದುಃಖದೊಳಗದಾನ. ಅವಂಗ ಏನಾರ ಸಿಗುವಂಗ ಆಶೀರ್ವಾದ ಮಾಡ್ರಿ ಅಂತಂದಾಗ ವಿಠ್ಠಲ್ ಅಂದ, ಅವಂಗ ಜನ್ಮ ಜನ್ಮಾಂತರದ ಕರ್ಮದ ಗಂಟ ಐತಿ, ಅವಾಗ ಏನ್ ನೀಡ್ರು ದಕ್ಕುದಿಲ್ಲ ಅಂತಂದಾಗ ನೀಡೇರ ನೋಡ್ರಿ ಅಂದ್ರು. ಅವಾಗ ವಿಠ್ಠಲ್ ಅಂದ, ನದಿ ಇತ್ತು, ನದಿ ಬ್ರಿಡ್ಜ್ ಮ್ಯಾಗ ಹೋಗುವಾಗ ಬಂಗಾರದ ಇಟ್ಟಂಗಿ 4 ಹೋಗದವ ವಿಠ್ಠಲ. ಇನ್ನೇನು ಒಂದ 100 ಹೆಜ್ಜೆ ಇದ್ದಾಗ ಇವ್ ಹೊಂಟಿದ್ನಲ್ಲ, ಇವನ ತಲೆಯಾಗ ವಿಚಾರ ಬರ್ತದ, ಇಷ್ಟೆಲ್ಲ ಜಗತ್ತು ದೊಡ್ಡದೈತಿ, ನಮಗೆಲ್ಲ ದೇವ್ರ ಕಣ್ಣು ಕೊಟ್ಟಾನ, ಕಣ್ಣು ಇಲ್ಲದವ್ರು ಹೆಂಗ್ ಹೋಗ್ತಾರಂತ ಕಣ್ಣು ಮುಚ್ಚಿ ಹೊಂಟಿವ. ಬಂಗಾರದ ಇಟ್ಟಿಗೆ ಮ್ಯಾಗ ಕಾಲಿಟ್ಟ, ಕಲ್ಲಿನ ಮ್ಯಾಗ ಇಟ್ಟೇನಿ ಅಂತ ದಾಟಿ ಹೋದ. ಅವಾಗ ರುಕ್ಮಾಯಿಗೆ ವಿಠ್ಠಲ್ ಹೇಳ್ತಾನ, ನೋಡು ಅವನ ಕರ್ಮ. ಗುರು ಮನಸ್ಸು ಮಾಡಿದ್ರ ಆವಿಷ್ಯವನ್ನ ತಿದ್ದುತ್ತಾನ. ಹುಬ್ಬಳ್ಳಿ ಸಿದ್ಧಾರೂಢರ ಕಾಲಾವಧಿಯೊಳಗ ಬಡಗೇರಿ ಕಾಳಪ್ಪ ಅಂತ ಹೇಳಿ ಕೈಲಾಸ ಮಂಟಪ ಕಟ್ತಾ ಇದ್ದ. ಅರ್ಧಾಕ್ ನಿಂತಿತ್ತು. ಕಾಳಪ್ಪ ಸಿದ್ಧಾರೂಢರು ಎದುರಿಗೆ ಬಂದ ನಿಂತ. ನೋಡಿ ಸಿದ್ಧಾರೂಢರು ಅವನ ಹನಿ ನೋಡ್ತಾರ. ಏ ಕಾಳಪ್ಪ, ನಿನ್ನ ಆವಿಷ್ಯ ಮುಗಿದು ಹೋಯ್ತಲ್ಲೋ ಇವತ್ತಂದ್ರು. ಅವಾಗ ಕಾಳಪ್ಪ ಅಂತಾನೆ, ಯಪ್ಪ ಸಾಯಾಕ ನನಗೆ ನಂಜಿಕಿಲ್ರಿ, ಕೈಲಾಸ ಮಂಟಪ ಅರ್ಧ ಕಟ್ಟಾಕತ್ತೀನ್ರಿ, ಪೂರ್ತಿ ಕಟ್ಟು ಮಠ ನನಗೆ ಆವಿಷ್ಯ ಕೊಡ್ರಿ ಎಂದವ. ಅವಾಗ ಸಿದ್ಧಾರೂಢರು ಅಂತಾರ, 10 ವರ್ಷ ಆವಿಷ್ಯ ಹೆಚ್ಚಾತ್ ಹೋಗ್ಪ ನಿನಗ. ಈ ಜಗತ್ತಿನೊಳಗ ಬ್ರಹ್ಮ ಬರೆದಿರತಕ್ಕಂತ ಹಣೆ ಬರವನ್ನ ತಿದ್ದಿ ಹೊಸದಾಗಿ ಬರೀತಕ್ಕಂತ ತಾಕತ್ತು ಒಬ್ಬ ಸದ್ಗುರುವಿಗೆ ಮಾತ್ರ ಇರ್ತದ. ಸಮಯನೂ ಆಗತ್ತಂತ ಅನಿಸ್ತದ. ಇನ್ನೊಂದೆರಡು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ತಾಯಿ, ಇಷ್ಟೆಲ್ಲ ನೀವು ಕೂಡಿರಿಲ್ಲ, ಬಹಳ ಮಾತಾಡಿರ್ಬೋದ್ರಿ. ಸನ್ನಿಧಿಯವರು ಜಮ್ಕಂಡಿ ದಟ್ಟಾರ. ಇವತ್ತು ತಾವೆಲ್ಲ ಮೊಬೈಲ್ ಇಲ್ಲದ ಜಗತ್ತಿಲ್ಲ, ಮೊಬೈಲ್ ಬಿಟ್ಟರು ಜಗತ್ತಿಲ್ಲ. ಮೊಬೈಲ್ ಬಳಕೆ ಮಾಡಬೇಕು, ಆದ್ರೆ ಎಷ್ಟು ಬಳಕೆ ಮಾಡಬೇಕು ಅಂತಂದ್ರ ಅದು ಎಷ್ಟು ಉಪಯೋಗದಷ್ಟು ಬಳಕೆ ಮಾಡಬೇಕು. ನಾವು ಮೊಬೈಲ್ ಭಾಷೆ, ಮೊಬೈಲ್ ಸಂಸ್ಕೃತಿ ಒಳಗೆ ಮಾತನಾಡ್ತಾ ಇದ್ದೇವೆ. ನಾನೊಂದು ಹಾಸನ ಜಿಲ್ಲೆ ಅರಸೀಕೆರೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಮ್ಮ ಭಕ್ತ ಸೋಮ ಅಂತ ಹೇಳಿ ಅವ ಏನ್ ಮಾತನಾಡಿದ್ರು ಮೊಬೈಲ್ ಭಾಷೆ ಒಳಗ, ಮೊಬೈಲ್ ಸಂಸ್ಕೃತಿ ಒಳಗೆ ಮಾತನಾಡ್ತಾ ಇದ್ದ. ಬಹಳ ದೊಡ್ಡ ಕಾರ್ಯಕ್ರಮ ಅದು. ಕಾರ್ಯಕ್ರಮ ಮುಕ್ತಾಯ ಆಯ್ತು. ಯಪ್ಪ ಮನೆಗೆ ಹೋಗೋಣ್ರಿ ಅಂದ. ನಡಿಪ ಹೋಗೋಣ ಅಂತಂದೆ. ಬಹಳ ದೊಡ್ಡ ಮನೆ ಅದು. ಮನೆ ಮುಂದೆ 2 ಸಣ್ಣ ಮಕ್ಕಳು ಆಡ್ತಾ ಇದ್ದು. ಅವಾಗ ಕೇಳಿದೆ ಸೋಮಣ್ಣ, ಸೋಮ ಇವ್ಯಾರ ಮಕ್ಕಳು ಅಂತಂದೆ. ಯಪ್ಪ ನನ್ನ ಮಕ್ಕಳ್ರಿ ಎಂದ. ಏನ್ ಇಟ್ಟಿಯೋ ಹೆಸರಂದೆ. ಅವಂದ, ಒಂದ್ ಏರ್ಟೆಲ್ ಕುಮಾರ್ ಇಟ್ಟೇನ್ರಿ, ಇನ್ನೊಂದ್ ಜಿಯೋ ಜಗನ್ನಾಥ್ ಇಟ್ಟೇನ್ರಿ ಅಂದವ. ನನಗೇನ್ ಅನಿಸ್ಲಿಲ್ಲ. ಮನಿ ಒಳಗೆ ಹೋಗಿ ಸೋಫಾ ಸೆಟ್ ಮ್ಯಾಗ ಕುಂತೇವ್. ದಪ್ಪ ಹೆಣ್ಮಗಳು ಚಹಾ ತಗೊಂಡು ಆ ಕಡೆಯಿಂದ ಬಂದಳು. ಸೋಮ, ಈ ಹೆಣ್ಮಗಳು ಯಾರು ಅಂದೆ. ಯಪ್ಪ ಅಕ್ಕಿನಾರಿ ನನ್ನ ಹೆಂಡತಿ ಓಲ್ಡ್ ನೋಕಿಯಾ ಸಟ್ರಿ ಅಂದವ. ಅಷ್ಟೊಳಗ ವಯಸ್ಸಾದ ಮುದುಕಿ ಕಾಲ್ ಎಳ್ಕೊಂತ ಕೋಲ್ ಹಿಡ್ಕೊಂತ ಬಂತು. ಸೋಮ, ಈ ಅಜ್ಜಿ ಯಾರು ಅಂದೆ. ಯಪ್ಪ ಅಕ್ಕಿನಾರಿ ನನ್ನ ತಾಯಿ ಕಾಯಿನ್ ಬಾಕ್ಸ್ ರೀ ಅಂದವ. ಅಷ್ಟೊಳಗ ವಯಸ್ಸಾದ ಮುದುಕ್ ಬಂದು ಬಾಜು ಕುಂತ. ಸೋಮ, ಈ ಅಜ್ಜಿ ಯಾರು ಅಂದೆ. ಯಪ್ಪ ಅವನರಿ ನಮ್ಮಪ್ಪ ಎಷ್ಟಡಿ ಬೂತ್ರಿ ಎಂದವ. ನನಗ ಮನವರಿಕೆ ಆಗಿತ್ತು, ಮೊಬೈಲ್ ಅಂಗಡಿ ಒಳಗ ಬಂದೀನಿ ಅಂತ ಹೇಳಿ. ಎದ್ದು ಹೋಗ್ಬೇಕನ್ನೋದ್ರೊಳಗ ಮ್ಯಾಗ ಒಂದು ಭಾವಚಿತ್ರ ಇತ್ತು. ಸೋಮ, ಈ ಅಜ್ಜ ಯಾರು ಅಂತಂದೆ. ಅವ ಹೇಳ್ದ, ಅವನರಿಯಪ್ಪ ನಮ್ಮ ಅಪ್ಪನಪ್ಪ ಓಲ್ಡ್ BSNL ಲ್ಯಾಂಡ್ಲೈನ್ ರೀ ಅಂದವ. ಮೊಬೈಲ್ ಭಾಷೆಯೊಳಗ, ಮೊಬೈಲ್ ಸಂಸ್ಕೃತಿಯೊಳಗ, ಪಾಶ್ಚಿಮಾತ್ಯ ಸಂಸ್ಕೃತಿಯೊಳಗ ನಮ್ಮ ತನವನ್ನ ನಾವು ಮರ್ತೀವಿ. 12-1 ಗಂಟೆ ಆದ್ರೂ ಸಹಿತ ಶ್ರೀಶೈಲ ಜಗದ್ಗುರುಗಳು ಬರ್ತಾರಂತೇಳಿ ಇಂಥ ಗಣಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯವೊಳಗ ನೀವೆಲ್ಲ ಎಲ್ಲವನ್ನ ಮರೆತು ಭಕ್ತಿ ಸಲುವಾಗಿ ಇಲ್ಲಿ ಕುಂತೀರಲ್ಲ ಬಿಸಿಲಿನೊಳಗ. ನಿಜವಾದ ಭಾರತೀಯ ಸಂಸ್ಕೃತಿಯಲ್ಲಿ ಅದರ ಇಲ್ಲಿ ಜೀವಂತದ.
ನಾನು ಬಹಳ ಜನ ಯುವಕರದಾರ ಎಲ್ಲರದರ ವಿನಂತಿ ಮಾಡ್ಕೊಳ್ಳುತ್ತೀನಿ. ನಾವೆಲ್ಲ ಮಹಾತ್ಮರು, ಸಾಧು ಸಂತರು, ಶಿಕ್ಷಕರು ಏನ್ ಹೇಳಾಕತ್ತೀವಿ ಅಂತಂದ್ರ, ತಾಯಿ ನಾವೆಲ್ಲ ಯಾಕೆ ಹೇಮರೆಡ್ಡಿ ಮಲ್ಲಮ್ಮ ನೆನಪು ಮಾಡ್ಕೊನಿ ಅಂತಂದ್ರ, ನೀವೆಲ್ಲ ಇವತ್ತು ಮಹಾತ್ಮರಿಗೆ ಒಂದು ಮಾತು ಕೊಡ್ರಿ. ನಿಮ್ ಮಕ್ಕಳು ನಿಜವಾಗ್ಲೂ ಸಂಸ್ಕಾರವಂತ ಆದ್ರು ಅಂತಂದ್ರ ನೀವು ವೃದ್ಧಾಶ್ರಮದಿಂದ ನಿಲ್ಲುವಂತ ತಪ್ತದ. ನೀವು ಹೊಲ ಮಾರಿ, ಮನಿ ಮಾರಿ, ಸಾಲ ಮಾಡಿ, ಬಂಗಾರ ಒತ್ತಿ ಇಟ್ಟು ನಿಮ್ಮ ಮಕ್ಕಳನ್ನು ಹುಬ್ಬಳ್ಳಿ ಧಾರವಾಡಕ್ಕ, ಬೆಂಗಳೂರ, ದೆಹಲಿ ಕಳ್ಸಾಕತ್ತೀರಿ. ನಾಳೆ ವಾಪಸ್ ಬರ್ಲಾರ್ದಂಗ್ ಮಾಡ್ಕೋಬೇಡ್ರಿ. ಏನಿವತ್ತು ನಿಮ್ಮ ಹಳ್ಳಿ ಒಳಗದ, ನಿಮ್ಮ ಕಷ್ಟ ಏನದ, ನಿಮ್ಮ ರೈತಾಪಿ ಏನದ, ನಿಮ್ಮ ನೋವು ಏನದ, ನಿಮ್ಮ ಬೆವರಿನ ಪರಿಶ್ರಮ ಏನದ, ನಿಮ್ಮ ಮಕ್ಕಳಿಗೆ ಗೊತ್ತು ಮಾಡ್ರಿ. ಇಲ್ಲ ಅಂತಂದ್ರೆ ಏನಾಗುತ್ತದ ಅಂತಂದ್ರ, ನಾಳೆ ವಯಸ್ಸಾದ ನಂತರ ನೀವು ವೃದ್ಧಾಶ್ರಮದೊಳಗ, ಮಕ್ಕಳು ಹುಬ್ಬಳ್ಳಿ ಧಾರವಾಡದೊಳಗ ಏನ್ ಮಾಡೋರು? ಅದಕ್ಕೊಬ್ಬ ಶರಣ ಬಾಳ ಚಂದ ಹೇಳ್ಯಾನ, ತಂದೆ ತಾಯಿಗಳನ್ನ ಕೂಡಿಕ್ಕದೆಕ್ಕೊಂದು ಶ್ರಾದ್ದಕ್ಕೆ ಮೃಷ್ಟಾನ್ನ ಮಾಡುವ ಮಕ್ಕಳಿದ್ದಾರೆ, ಬಂಧುಗಳನ್ನು ಉಪಚರಿಸದೆ ನೋಯಿಸಿ ಹಬ್ಬಕ್ಕೆ ಭಾಗಿನ ಕೊಡುವ ನೆಂಟರಿದ್ದಾರೆ, ಗುರು ಹಿರಿಯರನ್ನ ಗೌರವಿಸದೆ ನೋಯಿಸಿ ಸಭೆ ಸಮಾರಂಭಗಳಲ್ಲಿ ಶಾಲು ಒದಿಸುವ ಶಿಷ್ಯರಿದ್ದಾರೆ. ಬಹಳಷ್ಟು ಸಮಯ ಆಗ್ಯದ. ತಾವೆಲ್ಲ ರೈತ ಬಂಧುಗಳಿದ್ದೀರಿ. ರೈತರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತೀನಿ. ನೀವೆಲ್ಲ ಒಂದು ತುತ್ತು ಅನ್ನವನ್ನ ನಿಮ್ಮ ತಟ್ಟಿ ಒಳಗ ರೊಟ್ಟಿ, ಕಾಯಿಪಲ್ಲೆ, ಅನ್ನ, ಚಪಾತಿ ಎಲ್ಲ ಬಂದಿರ್ತದಲ್ಲ, ಒಂದು ತುತ್ತು ಬಾಯಿಯೊಳಗೆ ಹಾಕುವಾಗ ಮಲ್ಲಿಕಾರ್ಜುನ ಏನು ಬೇಡ್ಕೊಂಡು ಊಟ ಮಾಡ್ರಿ ಅಂತಂದ್ರ, ಯಾವ ರೈತ ತನ್ನ ಭೂಮಿಯೊಳಗ ಬೆವರು ಸುರಿಸಿ ದುಡ್ದಾನಲ್ಲ, ಆ ರೈತನ ಹೆಂಡತಿ, ಮಕ್ಕಳು, ಬಂಧು ಬಳಗ, ಅಣ್ಣ ತಮ್ಮ ಎಂದೂ ಕೂಡ ಬಡತನದೊಳಗ, ಸಾಲದೊಳಗ ನರಳುವಂಗ ಆಗದೆ ಇರಲಿ ಅಂತೇಳಿ ಮಲ್ಲಿಕಾರ್ಜುನಗೆ ಬೇಡ್ಕೊಂಡು ಒಂದು ತುತ್ತು ಬಾಯಾಗ ಹಾಕ್ರಿ. ಮತ್ತವೆಲ್ಲ ಕೂಡ ರೈತ ಬಂಧುಗಳದೇರಿ. ಯಾರೇ ಮಹಾತ್ಮರು, ರಾಜಕಾರಣಿಗಳು ನಿಮ್ಮ ಮನೆಗೆ ಬರ್ತಾರ, 4 ಜನ ಮಕ್ಕಳು ಇರ್ತಾವ, ಏನು ಪರಿಚಯ ಮಾಡಿಸ್ತೀರಿ? ಒಬ್ಬ ಡಾಕ್ಟರ್ ಅದಾನ್ರಿ, ಇಂಜಿನಿಯರ್ ಅದಾನ, ಇನ್ನೊಬ್ಬ ಪೊಲೀಸ್ ಅದಾನ್ರಿ, ಹೊಲದಾಗ ಕೆಲಸ ಮಾಡೋ ಅದಾನ ಬಿಡ್ರಿ ಅಂತೀರಿ. ಹಂಗನ್ನು ಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅನ್ಲಾರ್ದ ಭೂಮಿ ತಾಯಿ ಮಡಿಲಿನೊಳಗ ಬೆವರು ಸುರೇಶ್ ಅನ್ನವನ್ನ ದುಡುದು ಜಗತ್ತನ್ನ ಜೀವಂತಿಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದನ್ನಂತ ಅಭಿಮಾನ್ಲೇ ಪರಿಚಯ ಮಾಡಿಸಿ, ಅವಾಗ ರೈತ ಆಗ್ತದ. ಇವತ್ತು ಗುರ್ಲಾಪುರದೊಳಗೆ ಯಾರೋ ಮಾತನಾಡುವಾಗ ಹೇಳಿದ್ರಲ್ಲ, ಗುರ್ಲಾಪುರ ನ್ಯಾಯ ಸಿಕ್ಕಿಲ್ಲ ಅಂತೇಳಿ. ಗುರ್ಲಾಪುರ ಇಡೀ ಕನ್ನಡ ನಾಡಿನ ರೈತರಿಗೆ ನ್ಯಾಯ ಸಿಕ್ಕದ. ನರೇಂದ್ರ ಮೋದಿ ಆಫೀಸ್ನೊಳಗೆ ಸಹಿತ ಗಡಗಡ ಅಂದ ಹೋಗ್ಯದ. ಗುರ್ಲಾಪುರದೊಳಗ ಧರ್ಮ ಇರ್ಲಿಲ್ಲ, ಜಾತಿ ಇರ್ಲಿಲ್ಲ, ಮತ ಇರ್ಲಿಲ್ಲ, ಪಂಥ ಇರ್ಲಿಲ್ಲ, ಪಕ್ಷ ಇರ್ಲಿಲ್ಲ, ದೊಡ್ಡವ ಸಣ್ಣವ ಅಂತ ಭೇದ ಇರ್ಲಿಲ್ಲ. ಬೇದಾರದಿಂದ ಮಂಡ್ಯ, ಚಾಮರಾಜನಗರ ಮಠ ರೈತರು ಹೆಂಗ ಬಂದಿದ್ರ ಅಂತಂದ್ರ ಬರೇ ಗುರ್ಲಾಪುರ ಕ್ರಾಸ್ ನೋಡಕ್ ಬಂದಿದ್ರು. ಇವತ್ತು ನಿಮ್ಮೆಲ್ಲ ತಾಯಂದಿರ ಪಾದಕ್ಕೆ ಬಿದ್ದು ಯಾಕೆ ಧನ್ಯವಾದ ಹೇಳ್ತೀನಿ ಅಂತಂದ್ರ, ಈ ಭಾಗದಿಂದ ರೊಟ್ಟಿ, ಚಪಾತಿ, ಕಾಯಿಪಲ್ಯ, ಅನ್ನ ಹೆಂಗ ಬಂದಿತ್ತಂದ್ರ, ಗುರ್ಲಾಪುರ ಹೋರಾಟ ಮುಗಿದ ನಂತರ 100 ಮಠಕ್ಕೆ ರೊಟ್ಟಿ ಕೊಟ್ಟಿವಿ, ಆದ್ರೂ ಇನ್ನ ರೊಟ್ಟಿ ಉಳ್ದಾವ್. ಇದು ತಾಯಂದಿರ ತಾಕತ್ತಿದ. ಅದಕ್ಕಾಗಿ ಬುದ್ಧಿ ನಾವು ಏನ್ ಕೇಳಿವ್ರಿ ಅಂತಂದ್ರ, ಮೊನ್ನೆ ಬೆಳಗಾವಿ ಅಧಿವೇಶನದೊಳಗೆ ಸಿದ್ದರಾಮಯ್ಯನವ್ರಿಗೆ ಒಂದು ಮನವಿ ಕೊಟ್ಟಿವಿ. ಈ ನೌಕರಸ್ಥರೆಲ್ಲ ಅದಾರಲ್ಲ, ಅವ್ರಿಗೆ 60 ವರ್ಷ ಆದ ನಂತರ ಪೆನ್ಷನ್ ಬರ್ತದ. ನಾವು ಏನ್ ಕೇಳಿವಿ ಅಂದ್ರ, 31 ಜಿಲ್ಲೆ ಒಳಗೆ ಇರ್ತಕ್ಕಂತ ಎಲ್ಲಾ ರೈತ ಕುಟುಂಬ, ಗಂಡ ಹೆಂಡತಿ ಇರ್ತಕ್ಕಂತ ಎಲ್ಲಾ ರೈತ ಕುಟುಂಬಕ್ಕ 1 ವರ್ಷ 1 ತಿಂಗಳಿಗೆ 10,000 ರೂಪಾಯಿ ರೈತ ಕುಟುಂಬಕ್ಕೆ ಪೆನ್ಷನ್ ಕೊಡ್ಬೇಕಂತ ನಾವು ಕೇಳಿವಿ. ಕೊಡಬೇಕು ಬೇಡ್ರಿ? ಹಾ, ಇದು ಚಲೋ. ತಾಯಿ 2,000 ರೂಪಾಯಿ ಬರಾಕತ್ತೇವಿಲ್ಲ ತಿಂಗಳ ಬಂದಾಗ್ಯಾವ್ರಿ? ಇಲ್ರಿ ಬುದ್ಧಿ, ಖುಷಿ ಅದಾರ ತಾಯಂದ್ರ ಬಂದವ್ರು ಅನಿಸ್ತದ. ಮೊನ್ನೆ ಯಾವುದೋ ಬಿಜಾಪುರ ಜಿಲ್ಲಾ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಸಂಗೀತಗಾರ ಒಬ್ಬ ಹಿರೇ ಮನುಷ್ಯ ರೈತ ಬಂದ, ಬುದ್ಧಿ ನನ್ನ ಹೆಂಡತಿ ಧರ್ಮಸ್ಥಳಕ್ಕೆ ಹೋಗ್ಯಾಳ್ರಿ, ಮತ್ ಬಂದೇ ಇಲ್ರಿ ಅಂತಂದ. ಯಾಕಪ್ಪ ಅಂತಂದೇನ, ನಿನ್ನೆ ಬರ್ತೀನಂತ ಫೋನ್ ಹಚ್ಚಿದಳ್ರಿ, ಮತ್ ಯಾಕೆ ಬರ್ಲಿಲ್ಲ ಅಂತಂದೆ. 2,000 ರೂಪಾಯಿ ಸಾಯಂಕಾಲ ಜಮಾ ಆಗ್ಯಾವ್ರಿ, ಕುಕ್ಕೆ ಕಡೆ ಹೋಗ್ಯಾಡ್ರಿ ಅಂತಂದ. ಹೆಂಗ್ರಿ ಇರಬೇಕು ಸಂಸಾರ. ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಡುತ್ತೀನಿ, ನೀವು ಮಾತನಾಡ್ತೀರಿ, ಮಾತನಾಡಿದ ಮಾತಿನಂಗ ನೀವೆಲ್ಲ ನಡೀರಿ. ಆಮೇಲೆ ಊರದಾಟನ ಬೈದ್ರ ಬೈವರಕ್ ನಾ ಏನು ಸನ್ಯಾಸಿದಿ, ನನಗೇನು ಹತ್ತುದಿಲ್ಲ. ಏನ್ ಮಾತಾಡ್ತೀರಿ? ರೈತನ ಮಕ್ಕಳಿಗೆ ಹೆಣ್ಣು ಕೊಡುವಾರ ಅಂತೀರಿ, ನೀವ್ಯಾರೇ ಕೊಡ್ತೀರೇನ್?
ಯಾರೂ ಕೊಡಂಗಿಲ್ಲ. ನೀವೆಲ್ಲ ಇಲ್ಲಿ ಮಲ್ಲಿಕಾರ್ಜುನ ಸನ್ನಿಧಿಯೊಳಗೆ ಇಲ್ಲೆಲ್ಲ ಕುಂತೀರಿ, ನೋಡೋನು ಕೈ ಎತ್ತರಿ. ಭೂಮಿ ತಾಯಿ ಮಡಿಲಿನೊಳಗೆ ಪ್ರಾಮಾಣಿಕವಾಗಿ ಬೆವರು ಸುರಿಸಿ ದುಡದ ಜೀವನ ಮಾಡ್ತಕ್ಕಂಥ ರೈತಗೆ ಹೆಣ್ಣು ಕೊಡ್ತೀನಿ ಅಂತ ಕೈ ಎತ್ತರಿ ನೋಡೋನು. ಯಾರು ಎತ್ತಂಗಿಲ್ಲ. ಅವ ಕೂಲಿ ಮಾಡ್ಲಿ, ಗಟಾರ ಬಳಿಲಿ, ಕೂಲಿ ಮಾಡ್ಲಿ, ಗಟಾರ ಬಳಿಲಿ, ಊರು ಹೊರಗಿರ್ಲಿ, ಮುಂಬೈ, ಬೆಂಗಳೂರು, ದೆಹಲಿ, ಧಾರವಾಡ, ಹುಬ್ಬಳ್ಳಿ ಒಳಗ ಅವ ಗಟಾರ ಬೆಳೆದ್ರು ಸಹಿತ ಗೌರ್ಮೆಂಟ್ ನೌಕರಿನ ಬೇಕು. ನೀವ್ಯಾರು ಕೂಲಿಗಳಲ್ಲ. ಇನ್ನು 8-10 ವರ್ಷದೊಳಗೆ 1 ಎಕರೆ ಭೂಮಿಗೆ ಕೋಟಿಗಟ್ಲೆ ಮಾರಾಟ ಬಂದು ನಿಂದಿರ್ತದ. ಬೆಂಗಳೂರು, ಹುಬ್ಬಳ್ಳಿ, ದೆಹಲಿ ಒಳಗೆ ಇರ್ತಕ್ಕಂಥ ಸಾಫ್ಟ್ವೇರ್ ಇಂಜಿನಿಯರು, ದೊಡ್ಡ ದೊಡ್ಡ ನೌಕರಸ್ಥರೆಲ್ಲ ನಿಮ್ ಹೊಲ್ದಾಗ ಕೆಲಸ ಮಾಡಕ್ ಬರ್ತಾರ. ಕೋವಿಡ್ದೊಳಗೆ ನೋಡಿರಿ, ವರ್ಕ್ ಫ್ರಮ್ ಹೋಮ್. ಅವಾಗ ನೀವೆಲ್ಲರ ಬಗಲ ಹಾಕೊಂಡು ರೈತರು ಒಳಗ್ ಕೂತೀರಿ ಅಂದ್ರೆ ಜಗತ್ತು ಉಪವಾಸ ಬೀಳ್ತಿತ್ತು. ಇವತ್ತು ಜಗತ್ತು ಜೀವಂತ ಐತಿ ಅಂದ್ರೆ ಯಾರಿಂದ ಜೀವಂತ ಐತಿ ಅಂದ್ರೆ ರೈತನಿಂದ ಜೀವಂತ ಐತಿ. ನೀವ್ಯಾರು ಕೂಲಿಗಳಲ್ಲ, ಕಾರ್ಕೊಂಡ್ರಲ್ಲ. ಜಗತ್ತಿಗೆ ಅನ್ನ ಹಾಕಿದಂತ ಜಮೀನ್ದಾರ್ ಯಾರಂದ್ರ ರೈತ. ನೀವು ದೊಡ್ಡವರು, ಆದ್ರ ನೀವೇನ್ ಮಾಡಕತ್ತೀರಿ? ಮತ್ತೆ ಇನ್ನೊಂದ್ ಐತ್ರಿ ಬುದ್ಧಿ. ಇವ್ರೇನು ಸುಮ್ಮನ್ ತಿಳ್ಕೊಬೇಡ್ರಿ. ಇವ್ರನ್ನ ಹೆಣ್ಣು ಕೊಡ್ಬೇಕಾದ್ರೆ ಕೇಳ್ತಾರ, ತಾವ್ ಜೀವಂತ ಇರ್ತಾರ್ರಿ, ಮನ್ಯಾಗ ಅತ್ತಿ ಮಾವ ಸತ್ತಿರ್ಬೇಕ್ರಿ, ಅಕ್ಕ ತಂಗಿ ಯಾರು ಇರಬಾರ್ದು ಅಂತೇನು ಬಿಕಾರಿ ಕೊಡೋರದಿರೇನ್ ಹೆಣ್ಣ? ಹೆಂಗ್ರಿ? ಎಂಥ ಕೂಡು ಕುಟುಂಬ. ಯಾಕೆ ಹೆಣ್ಣು ಕೊಡಬೇಕಾದ್ರೆ 4 ಮಂದಿನ ವಿಚಾರ ಮಾಡಿ ಹಳ್ಳ್ಯಾಗ ಕೊಡ್ತಾರಂದ್ರ, ನಾಳೆ ಏನ್ರೆ ಗಂಡ ಹೆಂಡತಿ ನಡುವೆ ಸಣ್ಣ ಭಿನ್ನ ಅಭಿಪ್ರಾಯ ಬತ್ತಂದ್ರ ಹಿರಿಯರೆಲ್ಲ ಕೂಡ ಬಗೆಹರಿಸ್ತಾರ ಅಂತೇಳಿ ದೊಡ್ಡ ಮನೆತನಕ್ಕೆ ಕೊಡ್ತಾರ. ಆಸ್ತಿ ನೋಡೆಲ್ಲ. ಅದಕ್ಕ ನಾ ಯಾಕೆ ಇದನ್ನ ಒತ್ತಿ ಒತ್ತಿ ಹೇಳಾಕತ್ತೀನಿ ಅಂದ್ರ, ತಾಯಿ ನೀವು ಒಂದಿಷ್ಟು ಗಟ್ಟಿ ಮನಸ್ಸು ಮಾಡ್ರಿ, ನಿಮ್ ಮಕ್ಕಳನ್ನ ರೈತಗ ಕೊಡ್ರಿ. ಯಾಕೆ ರೈತ ಕೊಡ್ಬೇಕಂದ್ರ, ಭೂಮಿ ತಾಯಿಯನ್ನ ತಾಯಿ ಎಲ್ಲ ದೇವರಂತ ತಿಳಿದ ದುಡದ ಅನ್ನ ಹಾಕಿ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂತ ಒಳ್ಳೆ ವ್ಯಕ್ತಿ ರೈತದಾನ. ಬಾಳ ಕಲಿತವ್ರು ತಂದೆ ತಾಯಿಯನ್ನು ಓದ ವೃದ್ಧಾಶ್ರಮದೊಳಗೆ ಇಡಾಕತ್ಯಾರ. ಆದ್ರ ರೈತ